ನನ್ನ ಹೆಸರು ಅಜಯ್ ರಾಠೋರ್ ಅಂತ. ನಾನು ಹುಟ್ಟಿದ್ದು ರಾಜಸ್ಥಾನಲ್ಲಿ, ಬೆಳೆದಿದ್ದು ಬೆಂಗಳೂರಲ್ಲಿ. ಅದರಲ್ಲಿ ಯಾಕೆ ನಗಿತಿದ್ರೆ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ತಾನೆ. ನೀವು ಮತ್ತೆ ಮಾತಾಡ್ಕೊಂಡಿದ್ರ, ನಾನು ಮಾತಾಡ್ದೆ ಅಲ್ಲಿ ಯಾರೋ ಲೇಟಾಗಿ ನುಗ್ತಾರೆ, ತಿರ್ಗಾ ಸ್ಟಾರ್ಟ್ ಮಾಡ್ಬೇಕು ತಾನೆ. ಇದು ಕುಂಟೆ ಬೆಲೆ ಥರ ಏನಿಲ್ಲ ಬ್ರೋ, ಇದಕ್ಕೊಂದು ಕ್ರಾಫ್ಟಾಗಿ ನಾವು ಮಾಡಬೇಕು. ಏನು ರಿಪೀಟ್ ಮಾಡ್ತಾರೆ ಅಂತ. ಅಂದರೆ ಸ್ಪೆಷಾಲಿಟಿ ಏನಂದರೆ ನಾನು ನಮ್ಮ ಊರಲ್ಲಿ ಹುಟ್ಟಿದ್ದು, ಬಟ್ ಸ್ಪೆಷಾಲಿಟಿ ಏನಂದರೆ ನಾನು ಮನೇಲೇ ಹುಟ್ಟಿದ್ದು. ಯಾಕಂದರೆ ಮಾರ್ವಾಡಿ ಅಲ್ಲ, ಪ್ರೆಗ್ನೆನ್ಸಿಗೆ ಯಾಕೆ ದುಡ್ಡು ಖರ್ಚು ಮಾಡೋದು? ಎಲ್ಲ ಕಡೆ ದುಡ್ಡು ಖರ್ಚು ಮಾಡಿದ್ರೆ ಮನೆ ಯಾವಾಗ ಕಟ್ಟೋದಲ್ಲಿ? ಮನೇಲೇ ಹುಟ್ಟಿಸ್ಬಿಟ್ಟಿದ್ದಾರೆ. ಒಳ್ಳೆ ಡಾಮಿನೋಸ್ಗಿಂತ ಮುಂಚೆ ನಾವು ಅಮ್ಮ ಫ್ರೀ ಹೋಮ್ ಡೆಲಿವರಿ ಮಾಡ್ತಾಯಿದ್ರು. ಹುಟ್ಟಿಸ್ಮೇಲೆ ಹಾಸ್ಪಿಟಲ್ ಕಾಲ್ ಮಾಡ್ತಾವ್ರೆ, ಡಾಕ್ಟ್ರಿಗೆ ಹೇಳ್ತಾವ್ರೆ ಮಗು ಹುಟ್ಟಿಸ್ಬಿಟ್ಟಿದ್ದೀವಿ. ಡಾಕ್ಟ್ರ್ ಮತ್ತು ನನಗೆ ಯಾಕೆ ಕಾಲ್ ಮಾಡಿದೆ? ಅಲ್ಲ ಅಂಬಲಿಕಲ್ ಕಾರ್ಡ್ ಆಕ್ಸಲ್ ಬ್ಲೇಡಿಂದ ಕಟ್ ಮಾಡ್ಬೋದು ತಾನೆ. ಡಾಕ್ಟ್ರ್ ಇಲ್ಲಮ್ಮ ಸಿಸರ್ ಯೂಸ್ ಮಾಡಿ, ಸಿಸರ್ ಕೂದಲು ಕಟ್ ಮಾಡೋ ಸಿಸರ್ ತೊಗೊಂಡ್ಬಾರಿ ಅವನಿಗೆ. ಮನೇಲೇ ಹುಟ್ಟಿಸ್ಬಿಟ್ಟಿದೆ. ಕ್ರೇಜಿ. ಆದರೆ ಊರಲ್ಲಿ ಬೆಳೆಯೋದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಎಲ್ಲ ಅವ್ರದ್ದು ಸೇಮ್ ಪ್ರಾಬ್ಲಮ್ ಗೊತ್ತಲ್ಲ. ಆಪರ್ಚುನಿಟಿ ಇರಲ್ಲ, ಜಾಬ್ ಇರಲ್ಲ, ರೋಡ್ಗಳಿರಲ್ಲ, ಕ್ರಿಮ್ ಸಿಗಲ್ಲ. ಅದೆಲ್ಲ ಸಿಗೋದೇ ಇಲ್ಲ ಕ್ರಿಮ್ ನಮ್ಮ ಊರಲ್ಲಿ. ಬೇಕು ಕ್ರಿಮ್, ಬಟ್ ಪ್ರೈವಸಿ ಇರಲ್ಲ. ನೋಡಿದ್ರ ಊರಲ್ಲಿ ಎಲ್ಲರೂ ಮನೇಲಿ ಯಾವಾಗಲೂ ಕೂತಿರ್ತಾರೆ, ಕೂತ್ಕೊಂಡು ಬಿಚ್ಚಿಂಗ್ ಮಾಡ್ತಾ ಇರ್ತಾರೆ. ಫೇವ್ರೇಟ್ ಟೈಮ್ ಪಾಸ್. ಅವ್ನು ವಿಘ್ನೇಶ್ ಇದ್ನಲ್ಲ ಎಂತ ನನ್ನ ಮಗ. ವಿಘ್ನೇಶ್ ಸತ್ತಿ 20 ವರ್ಷ ಆಗಿದೆ, ಬಿಡ್ತಿಲ್ಲ, ಇನ್ನೂ ಬೈತಾನೆ ಅವ್ರಿಗೆ. ಆಮೇಲೆ ನಮ್ಮದು ಒಂಥರ ಡ್ರೈ ಹಿಲ್ ಸ್ಟೇಷನ್ ಅಂದರೆ ಗೊತ್ತಾ? ಬೆಟ್ಟ ಇದೆ, ಮರ ಇಲ್ಲ. ಗಂಜಾ ಹಿಲ್ಸ್, ಕೇಶ್ ಕಾಮ್ಲ ಸಿಗಿಲ್ಲ, ಕ್ಯಾನ್ಸರ್ ಬಂದಿದೆ ಬೆಟ್ಟಗಳಿಗೆ, ಆ ಥರಗಳು. ಸೊ ತುಂಬ ಆ್ಯನಿಮಲ್ಸ್ ಇದೆ ನಮ್ಮ ಊರಲ್ಲಿ. ಲೈಕ್ ಒನ್ ಟೈಮ್ ನಾನು ವಾಶ್ರೂಮ್ಗೆ ಹೋಗಿದ್ದೆ ಮಧ್ಯರಾತ್ರಿ ಹೋಗ್ಬೋದು ವಾಶ್ರೂಮ್ ಮೇಡಮ್. ಇವ್ರೇನು ಅನ್ಕೊಂಡಿದ್ದೆ, ಇಲ್ಲ ಎಂತ ನನ್ನ ಮಗ ಮಧ್ಯರಾತ್ರಿ ಹೋಗ್ತಾನೆ. ನಾವು ನೋಡು ರಾತ್ರಿ ಮಲಗಿದ್ರೆ ಬೆಳಗ್ಗೆನೆ ಸೀದಾ ಬ್ಲಾಡರ್ ಕಂಟ್ರೋಲ್ 1 ಪಾಯಿಂಟ್ ನಮ್ಮದು. ಅದೇ ಹೋಗ್ಬೋದಪ್ಪ, ಚಳಿ ಜಾಸ್ತಿ ಅನ್ಸುತ್ತೆ ಅವನೊಂದ್ಸರಿ. ಮಧ್ಯರಾತ್ರಿ ಹೋಗಿದೆ ಉಚ್ಚೆಯೋಕೆ. ಇನ್ನೇನಿಗೆ ಹೋಗ್ತೀನಿ ಮಧ್ಯರಾತ್ರಿ ವಾಶ್ರೂಮ್ಗೆ? ತೊಳೆಯಕ್ಕೆ ಹೋಗ್ತೀನ ಮಧ್ಯರಾತ್ರಿ ವಾಶ್ರೂಮ್ ತೊಳೆಯೋದು ನನ್ನ ಡ್ರೀಮು. ವಾಶ್ರೂಮ್ಗೆ ಹೋಗಿದ್ದೀನಿ, ಉಚ್ಚೆಯೋಕೆ ಸ್ಟಾರ್ಟ್ ಮಾಡ್ತೀನಿ, ಕೆಳಗಡೆ ನೋಡ್ತೀನಿ ಒಂದು ಹಾವು ಇದೆ. ಏನು ಮಾಡ್ತಿದೆ ವಾಶ್ರೂಮಲ್ಲಿ ಹಾವು? ಏನು ನೇಚರ್ ಕಾಲ್ ನೇಚರಲ್ಲಿ ತೊಗೊತಿಲ್ವಾ? ಅಲ್ಲದಿ ನಾನು ಭಯಕ್ಕೆ ಬಿಟ್ಬಿಟ್ಟಿದ್ದೆ. ಸೊ ಅದ್ರ ಮೇಲೆ 2 ಡ್ರಾಪ್ ಬಿತ್ತು. ಅದು ತಿರುಗಿ ನನ್ನ ನೋಡ್ತು, ಇದೆಂತ ಹಾವು? ಇದ್ರ ಬಾಯಿಂದ ನೀರು ಬರ್ತಿದೆ. ಸ್ಪಿಟ್ಟಿಂಗ್ ಗೊಬ್ಬರ ಇರ್ಬೇಕನ್ಸುತ್ತೆ ಇದು. ಆ್ಯಂಡ್ ನಾನು ಭಯಕ್ಕೆ ನಿಲ್ಲಕ್ಕಾಗ್ತಿಲ್ಲ, ಹೋಗ್ತಾನೆ ಇದ್ದೀನಿ. ಒಳ್ಳೆ ನಯಾಗ್ರಾ ಫಾಲ್ಸ್ ತಾ ಬಿಡ್ತಾ ಇದ್ದೀನಿ ನಾನು. ಅದ್ರದ್ದು ಪಾಪ ಗಿಪ ಎಲ್ಲ ತೊಳೆದ್ಬಿಟ್ಟೆ ಅವತ್ತು, ಗೊತ್ತಾ? ಬಟ್ ಎದುರು ಬಿಟ್ಟಿದ್ದೆ ನಾನು. ಸೊ ಕಿರ್ಚಕ್ ಶುರು ಮಾಡ್ಬಿಟ್ಟೆ, ಸಾಪ್ ಅಂತ. ಊರಲ್ಲ ಎಲ್ಲರೂ ಬಂದ್ಬಿಟ್ರು ಓಡಿ. ಹಂಗೆ ವೆಪನ್ಗಳು ತೊಗೊಂಡು ಬಂದ್ಬಿಟ್ರು ಸಾಯ್ಸಾಗ. ಅವನ ಸಿಕ್ಕಿದೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಕೈಯಲ್ಲಿ, ರಾಡು, ಚಪ್ಪಲಿ. ಒಬ್ಬ ಹಿಟ್ ತೊಗೊಂಡು ಬಂದಿದ್ದ. ಲೈಕ್ ಸರ್ ಎಂಥೂಸಿಯಾಸಮ್ ಕರೆಕ್ಟ್ ಸರ್, ಬಟ್ ಆ್ಯನಿಮಲ್ ರಾಂಗ್ ಸರ್. ಅವ್ನು ಕನ್ಫ್ಯೂಷನ್ ಅರ್ಥ ಆಯಿತು. ಯಾಕಂದರೆ ಬೇರೆ ಎಲ್ಲ ಆ್ಯನಿಮಲ್ನ ಸಾಯ್ಸಕ್ಕೆ ನಮ್ಮ ಹತ್ರ ಏನೋ ಒಂದಿದೆ, ಆಯಿತಾ? ಹಾವಿಗೆ ಸಾಯ್ಸಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಲೈಕ್ ಬೇರೆ ಎಲ್ಲ ಅದು ಹುಡುಕ್ಬಿಡ್ತೀವಿ. ಲೈಕ್ ರ್ಯಾಟ್ ಜೊತೆ ಅಂತೂ ಫುಲ್ ಸ್ಕ್ವಿಡ್ಗೆ ಮಾಡಿಬಿಡ್ತೀವಿ ನಾವು, ಗೊತ್ತಲ್ಲ? ಆ ಮೆಟಲ್ ಬಾಕ್ಸಲ್ಲಿ ಚೀಸು ವಡಪಾವ್ ಎಲ್ಲ ಇಟ್ಬಿಟ್ಟು ಅವ್ರು ರಾತ್ರಿ ಬರ್ತಿದ್ದೆ ಊಟ ಅಂತ ಒಂದು ಬೈಟ್ ಆಗಿದೆ, ವೆಲ್ಕಮ್ ಟು ಬಿಗ್ ಬಾಸ್. ಇಡೀ ರಾತ್ರಿ ಇಲ್ಲೇ ಸಾಯಿ, ಬೆಳಿಗ್ಗೆ ನಿನ್ನ ರೋಡಲ್ಲಿ ಬಿಡ್ತೀವಿ ಅಂತ. ಬಟ್ ಹಾವಿಗೆ ಸಾಯ್ಸಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಹಾವು ಕ್ಲೋಸೆಸ್ಟ್ ನಾವು ಬಂದಿರೋದು ಟೇಣೆ. ಯಾರು ಕಂಡಿಡಿದ್ರು ಇದು ವರ್ಕ್ ಆಗುತ್ತೆ ಹಾವು ಮೇಲೆ ಅಂತ? ಎಂಥ ಮ್ಯೂಸಿಷಿಯನ್ ಇವನಿಗೆ ಮನುಷ್ಯರು ಸಿಕ್ಕ ಇಲ್ಲ, ಫಾರೆಸ್ಟಲ್ಲಿ ಕೂತ್ಕೊಂಡೆ ನೇಣೆ ಅಂತವನೆ. ಹಾವು ಕೂಡ ಮಸ್ತಾಗಿದೆ ಬ್ರೋ, ಏನು ಚರಣ್ ರಾಜ ನೀನು, ನಮ್ಮ ಮದುವೆ ಇದೆ ಬಂದು ಬಾರಿಸು ಅಂತ. ಮತ್ತು ಹಾವನ್ನ ಸಾಯ್ಸಾಗ ಎಲ್ಲರೂ ರೆಡಿ ಇದ್ರು. ಯಾಕೆ ಗೊತ್ತಾ? ವೀಕ್ ಆ್ಯನಿಮಲ್ನ ನಾವೆಲ್ಲರೂ ಗೊತ್ತಲ್ಲ, ರೆಡಿ ಇರ್ತೀವಿ. ಒಂದು ಕಾಕ್ರೋಚ್ ಹೋಗ್ತಾ ಇರಲಿ, ಡಪ್ ಅಂತ ಹೊಡೆದ್ಬಿಡ್ತೀವಿ, ಸಾಯಿ ನೀನು ಅಕ್ಕನಂತ. ಕಾಕ್ರೋಚ್ ಮ್ಯಾಚ್ ನೋಡೋಕೆ ಹೋಗ್ತಿದ್ದೆಲ್ಲೂ, ಅಲ್ಲೂ ಸಾವೇ ಬಿಡು, ನಿಜ. ಬಟ್ ಸ್ಟ್ರಾಂಗ್ ಆ್ಯನಿಮಲ್ ಏನಿಲ್ಲ. ಲೈಕ್ ನಮ್ಮ ಸೇಮ್ ವಿಲೇಜಲ್ಲಿ ಒಂದು ಸಿಂಹ ಇತ್ತು, ಅದಕ್ಕೆ ಯಾರು ಏನೂ ಮಾಡಿಲ್ಲ. ಅದನ್ನ ನಾವು ಯಾವತ್ತೂ ಹಿಡಿಯೋಕ್ಕೂ ಆಗಿಲ್ಲ. ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರೀ ಹೆಸರಿಗಿತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಸರಿಗೆ ಇದ್ದಿದ್ದೆ 2 ಜನ. ಅದೇನು ಡಿಪಾರ್ಟ್ಮೆಂಟ್? ಫಾರೆಸ್ಟ್ ಕಪ್ಪಲ್ ಅನ್ನಿ ಅವ್ರನ್ನ, ನಮ್ದು ಫಾರೆಸ್ಟ್ ಕಪ್ಪಲ್ ಇದೆ ಅಂತ. ಅದರಲ್ಲಿ ಒಬ್ಬಂದು 2 ಕಾಲು ಒಂದ್ಸಲಿ ಸಿಂಹನೇ ತಿನ್ಬಿಟ್ಟಿತ್ತು. ಊರವ್ರು ಆದರೂ ಅವನ್ನ ರೇಗಿಸ್ತವ್ರೆ, ವಾಸರ್ ಏಕ್ ಶೇರ್ 2 ಪೇರ್ ಅಂತ. ಲೋವರ್ ಆಫಲ್ಲಿ ಸ್ಟಿಕ್ ಹಾಕ್ಬಿಡಿ, ಸ್ಕೇರ್ ಕ್ರೋ ಥರ ಇರ್ತೀರಾ ಅಂತ. ಬೇಜಾರಾಯ್ತು ನನಗೆ. ಅವನ್ನ ಸಾಯಿಸಿದಾಗ ಅವನ ಹತ್ರ ವೆಪನ್ನೂ ಇರಲಿಲ್ಲ, ಗೊತ್ತಾ, ಪ್ರೊಟೆಕ್ಟ್ ಮಾಡೋಕ್ಕೆ. ಸಿಂಹ ಹೊಡಿತಿದ್ದ ಅವನು, ಜೈ ಮಾತಾದಿ ಅಂತ, ಗಾಡ್ ಪ್ರೊಟೆಕ್ಟ್ ಮಾಡ್ತಾರಂತ. ಸಿಂಹ ಅದು ಎಷ್ಟು ಜನ ತಿಂತಾಯಿದ್ದು ಅಂದರೆ ಅದಕ್ಕೆ ಒಂಥರ ಮೆನ್ಯೂ ಇತ್ತು, ಗೊತ್ತಾ? ಲೈಕ್ ಅದು ಬರೀ ನಾಷ್ಟದಲ್ಲಿ ಮಕ್ಳನ್ನ ತಿಂತಾಯಿತ್ತು. ಸಾಫ್ಟ್ ಇಡ್ಲಿ ಥರ ಇರ್ತಾರೆ ಅಂತ.
ಈವ್ನಿಂಗ್ ಬರೀ ಟೀನೇಜರ್ಸ್, ನೈಟ್ ಆದರೆ ಬರೀ ಆಂಟಿಗಳು. ಏನಿಗೆ ಗೊತ್ತಿಲ್ಲ, ಯಾವುದೋ ಪುನರ್ಜನ್ಮ ಕನೆಕ್ಷನ್ ಇರುತ್ತೆ. ಅದು ಎಷ್ಟು ಜನ ತಿಂತೈದಂದ್ರೆ ಒಂದ್ಸಲಿ ನಮ್ಮ ಊರವರೆಲ್ಲ ಸ್ಕೆಚ್ ಆಗಿ ಇದನ್ನ ಹೆಂಗೋ ಒಂದು ಹಿಡಿಬೇಕು, ಒಂದು ಪ್ಲಾನ್ ಮಾಡೋಣ ಅಂತ ಎಲ್ಲರೂ ಕೂತ್ಕೊಂಡು ಒಂದು ಕೆಲಸ ಮಾಡೋಣ, ಅಟ್ರಾಕ್ಟ್ ಮಾಡೋಣ ಸಿಂಹನ, ಅಟ್ರಾಕ್ಟ್ ಮಾಡಿ ಒಂದು ಆ್ಯನಿಮಲ್ ಇಕ್ಬಿಟ್ಟು ಅಟ್ರಾಕ್ಟ್ ಮಾಡೋಣ, ಅದು ಬಂದಾಗ ಟ್ರಾಂಕ್ಯುಲೈಸರ್ ಹೊಡೆಯೋಣ ಅಂತ. ಅದಕ್ಕೆ ಏನಕ್ಕನ ಆ್ಯನಿಮಲ್ ಅಂತ, ಸರ್ ಒಂದು ಗೋಟ್ ಇಕ್ಬಿಡಿ ಸರ್ ಕರೆಕ್ಟಾಗಿರುತ್ತೆ. ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ, ಅಟ್ರಾಕ್ಟ್ ಮಾಡೋಕ್ಕೆ ಗೋಟಿಗೆ ತೆದೀರಾ ಅಂದರೆ ಅದ್ರ ಮೇಲೆ ಮಸಾಲ ಹಾಕಿ ಅಂತ, ಅವಾಗೇ ಸ್ಮೆಲ್ಗೆ ಬರುತ್ತೆ ಅಂತ. ಓ ಎಲ್ಲರೂ ವಾಟ್ ಜೀನಿಯಸ್ ಐಡಿಯಾ ಅಂದ್ಬಿಟ್ಟು ಇವಾಗ ಅದ್ರ ಮೇಲೆ MDH, ಕಡಿಪತ್ತ, ನಿಂಬೆಹಣ್ಣು ಎಲ್ಲ ಹಾಕ್ಬಿಟ್ಟು ಫುಲ್ ರೈನ್ಬೋ ಕಲರ್ ಗೋಟ್ ಮಾಡಿಬಿಟ್ರು. ಫುಲ್ ಒಳ್ಳೆ ಬಿರಿಯಾನಿ ಮಾಡೋ ಥರ ಮಸಾಲ ಗಿಸಾಲ ಎಲ್ಲ ಹಾಕ್ಬಿಟ್ಟು ಫಾರೆಸ್ಟಲ್ಲಿ ಬಿಟ್ಬಿಟ್ಟಿದ್ದಾರೆ. ಬಿಟ್ಬಿಟ್ಟು ಕಾಯ್ತವ್ರೆ ಸಿಂಹ ಬರುತ್ತೆ ಅಂತ. ಸಿಂಹ ಒಳ್ಳೆ ನಡ್ಕೊಂಡು ಬರ್ತಿದೆ. ಸಿಂಹ ಬಂದಾಗ ನೋಡಿ ಸಿಂಹಗೆ ಕನ್ಫ್ಯೂಷನ್, ಏನೋ ಇಕ್ಬಿಟ್ಟಿದ್ದಾರೆ ಇದು ಒಳ್ಳೆ ಲೂಸ್ ಥರ, ಅದು ಫುಲ್ ಕನ್ಫ್ಯೂಸ್ ಆಗಿದೆ. ಅಲ್ಲೇ ಸ್ಮೆಲ್ ಬಂತು ಏನೋ ಇದೆ ಅಂತ ತಿನ್ನೋ ಥರ. ಹೋಗ್ಬಿಟ್ಟು ಒಂದು ಬಾಯಿ ಹಾಕ್ತು ಸಿಂಹ, ಬಾಯಿ ಹಾಕಿದೆ, ಕಣ್ಣಲ್ಲಿ ಫುಲ್ ಅಲು. ಮೇಘನಾಸ್ ಯಾರೋ ಇಲ್ಲಿಕ್ಕಿತ್ತು, ಇಡೀ ಲೈಫ್ ಆಂಟಿಗಳು ತಿಂತಿದೆ, ಇವತ್ತು ಮಟನ್ ಬಿರಿಯಾನಿ ಸಿಕ್ಬಿಟ್ಟಿದೆ ಅಂತ. ನಾವು ಹಿಂದೆಯಿಂದ ಒಂದು ಪಟ್ ಅಂತ ಟ್ರಾಂಕ್ಯುಲೈಸರ್ ಹೊಡೆದ್ರಿ, ಫುಲ್ ಸಿಂಹ ಗೇಮ್ ಅಲ್ಲೇ ಮುಗೀತು. ಊರವರೆಲ್ಲ ಪಾರ್ಟಿ ಮಾಡ್ತಾವ್ರೆ. ನಾನು ಊರು ಬಿಟ್ಟು ಬಂದೆ, ಸಾಕಿ ಊರ್ದಂತ. ನಾನು ಬೆಂಗಳೂರಿಗೆ ಬಂದೆ, ಅಟ್ಲೀಸ್ಟ್ ಇಲ್ಲೇ ಆ್ಯನಿಮಲ್ ಕಾಟಗಳಿರಲ್ಲ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಆಮೇಲೆ ನ್ಯೂಸ್ ನೋಡಿದೆ, ನ್ಯೂಸಲ್ಲಿ ಹೇಳ್ತವ್ರೆ ವೈಟ್ ಫೀಲ್ಡಲ್ಲಿ ಚೀತಾ ಓಡಾಡ್ತಿದೆ. ಯಾಕೆ ಓಡಾಡ್ತಿದೆ ಗುರು? ಏನು ಬೇಕು ವೈಟ್ ಫೀಲ್ಡಲ್ಲಿ ಚೀತಾಗೆ? ಏನು ಮನೆ ಬೇಕಾ ಅದಕ್ಕೆ? ಸರ್ 1 BHK ಬೇಕಾಗಿತ್ತು. ಬ್ಯಾಚುಲರ್, ನೋ ಸ್ಮೋಕಿಂಗ್, ಓನ್ಲಿ ಮೀಟ್ ಸರ್. ಆದರೆ guys, that's been my time.